ಈಗ ಈ ಪ್ರಕರಣದಲ್ಲಿ ಈಗ ಏನು 3 ಜನ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರು ವಿಡಿಯೋವನ್ನ ಮಾಡಿಕೊಂಡು ಯಾರು ಕಳಿಸಿದ್ರು ಅನ್ನೋದನ್ನ ಕೂಡ ಈಗ ಪ್ರಮುಖವಾಗಿ ಹುಡುಕಾಟವನ್ನ ಕೂಡ ನಡೆಸ್ತಾರೆ. ಜೊತೆಗೆ ಇವರು ಮೊಬೈಲ್ ಯಾವಾಗ ಇವರೆಲ್ಲರೂ ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೋ ವಿಡಿಯೋವನ್ನ ಡಿಲೀಟ್ ಮಾಡ್ತಾರೆ. ಮತ್ತೊಂದು ವಿಚಾರ, ಈಗ ಈ ಕ್ಷಣದ ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ನ್ಯಾಯಾಧೀಶರು ಆದೇಶವನ್ನ ಬರೆಸ್ತಾ ಇದ್ದಾರೆ ಕೋರ್ಟ್ನ ಹಾಲ್ನ ಒಳಭಾಗದಲ್ಲಿ ಅಂತೇಳಿ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಗ ಮರುಪರಿಶೀಲನೆ ಮಾಡಿದಂತಹ ನ್ಯಾಯಾಧೀಶರು ಅಂದರೆ ರಿಮೈಂಡ್ ಅರ್ಜಿಯನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಆ ಬಳಿಕ ಮತ್ತೊಮ್ಮೆ ಆದೇಶವನ್ನು ಬರೆಸ್ತಾ ಇದ್ದಾರೆ. ಆದೇಶವನ್ನು ಬರೆಸಿದ ಬಳಿಕ ಗೊತ್ತಾಗಲಿದೆ ಎಷ್ಟು ಜನ ಆರೋಪಿಗಳು ಪೊಲೀಸ್ ಕಸ್ಟಡಿಗೆ, ಎಷ್ಟು ಜನ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಅಂತೇಳಿ. ಈ ಹಿಂದೆ ಕೊಟ್ಟಿದ್ದಂಥ ಆದೇಶದಂತೆ 7 ಜನ ಆರೋಪಿಗಳು, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ, ದರ್ಶನ್ ಸೇರಿದಂತೆ 6 ಜನ ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ಅಂತೇಳಿ ಆದೇಶವನ್ನು ಹೊರಡಿಸಿದ್ರು. ಅದಾದ ಬಳಿಕ ಮತ್ತೊಮ್ಮೆ ವಾದವನ್ನು ಆಲಿಸಿ ರಿಮೈಂಡ್ ಅರ್ಜಿಯನ್ನು ಮರುಪರಿಶೀಲಿಸಿ ಆ ಬಳಿಕ ಮತ್ತೊಮ್ಮೆ ಈಗ ಆದೇಶವನ್ನು ಬರೆಸ್ತಾ ಇದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಅದಾದ ಬಳಿಕ ಆದೇಶವನ್ನು ಬರೆಸಿದ ಬಳಿಕ ಆದೇಶವನ್ನು ಓದಿ ತಿಳಿಸ್ತಾರೆ. ಆದೇಶ ಓದಿದ ಬಳಿಕವಷ್ಟೇ ಗೊತ್ತಾಗುತ್ತೆ ಯಾರು ನ್ಯಾಯಾಂಗ ಬಂಧನಕ್ಕೆ, ಯಾರು ಪೊಲೀಸ್ ಕಸ್ಟಡಿಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಲಿದೆ. ನೋಡಿ, ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟವಾಗುತ್ತೆ. ಆದೇಶವನ್ನ ನ್ಯಾಯಾಧೀಶರು ಬರೆಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿ ಈಗ ಸದ್ಯಕ್ಕೆ ಆದೇಶವನ್ನ ಬರೆಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳನ್ನ ಮಾಡಲಾಯಿತು. SPP ಮತ್ತೆ ಕಸ್ಟಡಿಗೆ ಕೇಳ್ತಾ ಇದ್ದಂತೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ಪುನರ್ ಆಕ್ಷೇಪ ವ್ಯಕ್ತಪಡಿಸಿದ SPP ಕಸ್ಟಡಿಗೆ ತೆಗೆದುಕೊಳ್ಳುವ ಗರಿಷ್ಠ ಅವಧಿ ಮುಕ್ತಾಯ ಆಗಿಲ್ಲ, ಜೊತೆಗೆ ಇನ್ನೂ ಹೆಚ್ಚಿನ ವಿಚಾರಣೆಯ ಅಗತ್ಯ ಇರೋದ್ರಿಂದ ಇವರ ಕಸ್ಟಡಿಯ ಅಗತ್ಯ ಇದೆ ಅಂತ ಹೇಳಿ ಯಾಕೆ ಕಸ್ಟಡಿಗೆ ಬೇಕು ಅನ್ನುವಂತಹ ಸಕಾರಣಗಳನ್ನು ವಿವರಿಸಿ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸ SPP ಅವರಿಂದ ಆಯ್ತು. ಫೈನಲಿ ಕಸ್ಟಡಿಗೆ ನೀಡಲಾಗಿದೆ. ಕಸ್ಟಡಿಗೆ ನೀಡ್ತಾ ಇದ್ದಂತೆ ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಎಷ್ಟು ಏನು ಎತ್ತ ಅಂದ್ರೆ ಕಸ್ಟಡಿ ಎಷ್ಟು ದಿನ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕನ್ಫರ್ಮೇಶನ್ ಸಿಗಬೇಕಾಗಿದೆ. ಸದ್ಯಕ್ಕೆ ಆದೇಶವನ್ನ ಬರೆಸುವಂತಹ ಕೆಲಸ ಈಗ ನ್ಯಾಯಾಧೀಶರಿಂದ ಆಗ್ತಾ ಇದೆ. ನ್ಯಾಯಾಧೀಶರು ಆದೇಶವನ್ನ ಬರೆಸ್ತಾ ಇದ್ದಾರೆ. ಏನಾಗಬಹುದು, ಯಾರಿಗೆ ಜೈಲು, ಯಾರಿಗೆ ಮತ್ತೆ ಕಸ್ಟಡಿ, ಕೆಲವೇ ಕ್ಷಣಗಳಲ್ಲಿ ಈ ಆದೇಶ ಪ್ರಕಟ ಆಗ್ಲಿಕ್ಕಿದೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯ ಆಗಿ ಆದೇಶವನ್ನ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು. ಆದೇಶದಲ್ಲಿ ಏನಿರುತ್ತೆ ಅನ್ನೋದೇ ಸದ್ಯಕ್ಕಿನ ಕ್ಯೂರಿಯಾಸಿಟಿ ಆಗಿದೆ. ಏನಾಗುತ್ತೆ ಆದೇಶ? ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಕೊಲೆ ಆರೋಪ ಇರುವಂತಹ ಆರೋಪಿಗಳ ಎದುರು ಹಲವು ಪ್ರಶ್ನೆಗಳನ್ನ ಮಾಡಲಾಯಿತು. ದರ್ಶನ್ ಸೇರಿ 6 ಮಂದಿಗೆ ಮತ್ತೆ ಕಸ್ಟಡಿಗೆ ನೀಡಿದೆ ಕೋರ್ಟ್. ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿರೋದು. ಪವಿತ್ರ ಗೌಡ ಸೇರಿ ಕಿಡ್ನಾಪ್ ಮಾಡಿದ ಆರೋಪಿಗಳು ಜೈಲು ಪಾಲಾಗಿದ್ರೆ ಉಳಿದವರು ಪೊಲೀಸ್ ಕಸ್ಟಡಿಗೆ. ಪವಿತ್ರ, ಆಕೆಯ PA ಪವನ್, ಕಿಡ್ನಾಪ್ ಮಾಡಿದ್ದಂತಹ 7 ಮಂದಿ ಏನಿದ್ದಾರೆ ಇವರಿಗೆ ಪರಪ್ಪನ ಅಗ್ರಹಾರ. SPP ವಾದವನ್ನ ನ್ಯಾಯಾಲಯ ಪುರಸ್ಕರಿಸಿದೆ. ದರ್ಶನ್, ವಿನಯ್, ಪ್ರದೋಷ್ ಮತ್ತು ನಾಗರಾಜ್, ಇದರ ಜೊತೆಗೆ ಧನ್ರಾಜ್ ಇವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿರೋದು. ಮತ್ತೆ ಕಸ್ಟಡಿಗೆ ನೀಡುವಂತೆ SPP ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದರು. ದರ್ಶನ್ ಪರ ವಕೀಲರ ತೀವ್ರ ಆಕ್ಷೇಪಣೆಗೆ ಇಲ್ಲಿ ಹಿನ್ನಡೆ ಆಗಿದೆ. ಒಂದು ರೀತಿಯಲ್ಲಿ ಪುನಃ ರಿಮ್ಯಾಂಡ್ ಅರ್ಜಿಯ ಪರಿಶೀಲನೆ. ಸೊ ದರ್ಶನ್ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ವಿಡಿಯೋ ಮಾಡಿದ್ರು ಆ 3ರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರೋದು. ಮತ್ತೊಂದು ಕಡೆ ಇವರು ಮಾಡಿರುವಂತಹ ವಿಡಿಯೋ ರಿಟ್ರೀವ್ ಆಗ್ಬಿಡ್ತು ಅಂತಂದ್ರೆ ಈ ಕೇಸ್ಗೆ ಬಲವಾದ ಸಾಕ್ಷ್ಯ ಸಿಗುತ್ತೆ ಮತ್ತು ಮತ್ತೊಂದು ಆಯಾಮ ಸಿಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಾಗಿದ್ರೆ ಆದೇಶದಲ್ಲಿ ಏನಿರುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲವಾಗಿದೆ. ನೋಡಿ, ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಯಾರೆಲ್ಲ ಕಸ್ಟಡಿಗೆ, ಯಾರೆಲ್ಲ ಜೈಲಿಗೆ ಅಂತ. ಎಷ್ಟು ದಿನ ಏನು ಎತ್ತ ಅಂತ ಅಧಿಕೃತವಾಗಿ ಆದೇಶದ ಮೂಲಕ ನಮಗೆ ಗೊತ್ತಾಗ್ಲಿಕ್ಕಿದೆ. A2 ದರ್ಶನ್, A10 ವಿನಯ್, A14 ಪ್ರದೋಷ್ ಇವರೆಲ್ಲರೂ ಕೂಡ ಕಸ್ಟಡಿಗೆ ಹೋಗುವ ಸಾಧ್ಯತೆ. A11 ನಾಗರಾಜ್, A12 ಲಕ್ಷ್ಮಣ್,
A9 ಧನರಾಜ್. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಕೋರ್ಟ್ನಲ್ಲಿ ವಾದ ಪ್ರತಿವಾದ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಈಗಾಗಲೇ ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳಿ ಬಂದು, ಏನೆಲ್ಲ ವಾದ ಆಯಿತು, ಪ್ರತಿವಾದ ಯಾವ ರೀತಿ ಇತ್ತು, ದರ್ಶನ್ ಪರ ವಕೀಲರು SPPಯ ವಾದಕ್ಕೆ ಆಕ್ಷೇಪಣೆಯನ್ನ ಯಾವ ರೀತಿ ವ್ಯಕ್ತಪಡಿಸಿದ್ರು, ಇದೆಲ್ಲವನ್ನು ಕೂಡ ತಾವು ಗಮನಿಸಿದ್ದೀರಿ. ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ವಾದ ಪ್ರತಿವಾದ ಮುಕ್ತಾಯ ಆಗಿ ಈಗ ಆದೇಶವನ್ನ ಬರೆಸ್ತಾ ಇದ್ದಾರೆ.